ಜನರಿಗೆ ಯಾಕೆ ಮೋಸ ಮಾಡ್ತೀರಿ? ಮಸೀದಿಲಿ ಕಲ್ಲು ಹೊಡಿಯಕ್ಕೆ ನಾವು ಹೇಳಿದ್ವಾ? ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನ ಗಣಪತಿ ಮೆರವಣಿಗೆ ಮೇಲೆ ಹಾಕಿ 30ಕ್ಕೂ ಹೆಚ್ಚು ಅಂಗಡಿ ಸುಡೋದಕ್ಕೆ ನಾವು ಹೇಳಿದ್ವಾ? ಈ ತರ ಷಡ್ಯಂತ್ರ ಮಾಡೋದವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಇವರಿಗೆ? ಇದಕ್ಕೆ ಸರ್ಕಾರದ ಮಾನಸಿಕತೆ ಕಾರಣ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಊರು ಸುಟ್ಟವ್ರನ್ನ, ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆಯೋದಕ್ಕೆ ಶಿಫಾರಸ್ ಮಾಡ್ತಿರಲ್ಲ. ನಿಮ್ಮ ಈ ಒಂದು ನೀತಿ ಈ ರೀತಿ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಈ ತರ ಮುಸಲ್ಮಾನರು ನಡ್ಕೊಳ್ಳೋಕೆ ಕಾರಣ ಆಗಿದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವ್ರನ್ನ, ಕಲ್ಲು ಹೊಡೆದವ್ರ ಮೇಲೆ ಕೇಸ್ ವಾಪಸ್ ತೆಗಿಯಕ್ಕೆ ಹೋಗ್ತಿರಲ್ಲ, ಆ ನೀತಿ ಕಾರಣ ಇದೆ. ಹುಬ್ಳಿ ಗಲಾಟೆ ಮಾಡಿದವ್ರ ಮೇಲೆ ಕೇಸ್ ವಾಪಸ್ ತೆಗಿತಿರಲ್ಲ, ಆ ನೀತಿ ಕಾರಣ ಇದೆ. ಈ ನೀತಿಯ ಕಾರಣದಿಂದಾಗಿ ಬಾರಾಕೂನ್ ಮಾಫ್ ಅನ್ನುವಂತ ಒಂದು ಮನಸ್ಥಿತಿ ಬಂದಿದೆ. ಏನ್ ಮಾಡಿದ್ರು ನಡೆಯುತ್ತೆ, ನಡೆಸ್ಬಿಡೋಣ ಅನ್ನೋದಕ್ಕೆ ಬಂದಿದ್ದಾರೆ. ನೀವು ಯೋಚನೆ ಮಾಡ್ರಿ, ಯಾವುದೇ ಪ್ರಚೋದನೆ ಇಲ್ಲ, ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾ ಇದೆ. ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನೂ ಆಫ್ ಮಾಡಿದಾರಂತೆ. ಆಫ್ ಮಾಡಿಸೋದೇ ತಪ್ಪು. ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕಬಾರದು ಅನ್ನೋದೇ ಇಂಟಾಲರೆನ್ಸ್. ಈಗ ಹಿಂದೂ ಏರಿಯಾದಲ್ಲಿ ನೀವು ಮೆರವಣಿಗೆ ಬರಬಾರ್ದು ಅನ್ನೋ ಮುಸಲ್ಮಾನರು ಎಲ್ಲಿ ಓಡಾಡ್ತಾರೆ? ನಾವು ಯಾವ ತರ ಹೇಳಿದ್ದೀವ? ಈದ್ ಮಿಲಾದ್ ಮೆರವಣಿಗೆ ಎಲ್ಲ ಬೀದಿಲು ಮಾಡಲಿಲ್ವಾ? ನೀವು ಮುಸಲ್ಮಾನ್ ಬೀದಿಲು ಮಾತ್ರ ಮಾಡಬೇಕು ಅಂದಿದ್ರೆ ಅವರೆಲ್ಲಿ ಓಡಾಡೋರು? ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು. ವಾದ್ಯ ಬಡಿಬಾರದು ಅನ್ನೋದೇ ಎರಡನೇ ತಪ್ಪು. ಆದರೂ ಇವರು ಸಹನೆಯಿಂದ ಪೊಲೀಸರು ಹೇಳಿದ್ರು ಅಂತ ಹೇಳಿ ವಾದ್ಯನೂ ನಿಲ್ಲಿಸಿದ್ದಾರೆ. ಅಲ್ಲಿ ಮೈಕನ್ನು ಆಫ್ ಮಾಡಿ ಮುಂದೋಗಿದ್ದಾರೆ. ಕರೆಂಟ್ ಆಫ್ ಮಾಡಿ ಕಲ್ಲು ಹೊಡಿಸಿದ್ದಕ್ಕೆ ಯಾರು ಕಾರಣ? ಹಿಂಗೆ ಹೇಳಿಕೆ ಕೊಡೋದಕ್ಕೆ ಸರ್ಕಾರದಲ್ಲಿರುವವರು ಬೇಜವಾಬ್ದಾರಿ ಹೇಳಿಕೆ ಕೊಡೋದಕ್ಕೆ, ಆ ಹೇಳಿಕೆಯಿಂದಲೇ ಕೊಬ್ಬಿರೋದು ಇವರು. ನೋಡಿ, ಇದರಲ್ಲಿ ಬಹಳ ಸ್ಪಷ್ಟ ಇದೆ. ಇಸ್ಲಾಂ ಮಾನಸಿಕತೆ ಅದು ಇಂಟಾಲರೆನ್ಸ್ನ್ನೇ ಒಡಲೊಳಗೆ ಇಟ್ಕೊಂಡಿರೋದು. ಕೋ ಎಕ್ಸಿಸ್ಟೆನ್ಸ್ಗೆ, ಸಹಬಾಳ್ವೆಗೆ ಅಲ್ಲಿ ಜಾಗನೇ ಇಲ್ಲ. ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ವಿವರವಾಗಿ ಬರೆದಿದ್ದಾರೆ. ನಾನು ಅದನ್ನ 10 ಬಾರಿ ಹೇಳಿದ್ದೀನಿ. ನೀವು ಬೇಕಾದ್ರೆ ಸ್ಟಡಿ ಮಾಡಿ. ಈ ಜಗತ್ತನ್ನು ಎರಡಾಗಿ ನೋಡ್ತಾರೆ. ಒಂದು ಮೊಮಿನ್, ಇನ್ನೊಂದು ಕಾಫಿರು. ಯಾರು ನಾನ್ ಬಿಲಿವರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಇನ್ಕ್ಲೂಡಿಂಗ್ ಅವ್ರು ಏನ್ ಟೋಪಿ ಹಾಕಿರು ಕೂಡ ಅವ್ರ ದೃಷ್ಟಿಯಲ್ಲಿ ಅವ್ರು ಕಾಫಿರ್ರೆ. DK ಶಿವಕುಮಾರ್ ಏನ್ ಬ್ರದರ್ಸ್ ಅಂದ್ರೂ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರೆ. ಹಾಗಾಗಿ ಈ ಕೋ ಎಕ್ಸಿಸ್ಟೆನ್ಸಿಗೆ ಜಾಗ ಇಲ್ಲದೆ ಇರುವ ಥಾಟ್ಸ್ ವಾತಾವರಣ ಅದಕ್ಕೆ ಪೂರಕವಾದಾಗ ಹೊರಗಡೆ ಬರುತ್ತೆ. ಈಗ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ನಾವು ನಿಮ್ ಜೊತೆಗಿದ್ದೀವಿ ಅನ್ನುವಂತ ಮಾನಸಿಕತೆಯನ್ನು ತೋರಿಸ್ತಾ ಇರೋದ್ರಿಂದ ಈಗ ಅವರಿಗೆ ಧೈರ್ಯ ಬರುತ್ತೆ. ಬಾಕಿ ಟೈಮಲ್ಲಿ ಧೈರ್ಯ ಕಡಿಮೆ ಇರುತ್ತೆ. ಸ್ವಲ್ಪ ಜಾಸ್ತಿ ಆದಾಗ, ನಂಬರ್ ಜಾಸ್ತಿ ಆದಾಗ ಕಾಶ್ಮೀರದಲ್ಲಿ ಆದ ಪರಿಸ್ಥಿತಿ ಆಗುತ್ತೆ. ಕಾಶ್ಮೀರಿ ಪಂಡಿತರಿಗೆ ಯಾವ ಪರಿಸ್ಥಿತಿ ಆಯಿತೋ, ಯಾವುದು ಗಾಂಧಾರದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತೋ, ಬಾಂಗ್ಲಾದೇಶದಲ್ಲಿ ಡೈರೆಕ್ಟ್ ಆಗಿ ಬಂದು ಇಸ್ಕಾನ್ ಅಂತ ಮಂದಿರಗಳ ಮೇಲೆ ದಾಳಿ ಮಾಡ್ತಾರೋ, ಆ ದಾಳಿ ಮಾಡೋ ಮಾನಸಿಕತೆ ಇಲ್ಲಿ ಇದೆ. ಇಲ್ಲಿ ಕಲ್ಲು ಹೊಡೆದಿದ್ದಾರೆ. ಸ್ವಲ್ಪ ತಾಕತ್ ಬಂದ್ರೆ ಜೀವಂತ ಸುಡ್ತಾರೆ. ತಾಕತ್ ಕಡಿಮೆ ಇದ್ದು ಟೆಸ್ಟ್ ಡೋಸ್ ಇದು ಕಲ್ಲು ಹೊಡೆದಿದ್ದಾರೆ. ಹಾಗಾಗಿ ಎಲ್ಲೇವರೆಗೂ ಇಸ್ಲಾಂ ಬದಲಾಗಲ್ಲ ಅಲ್ಲೇವರೆಗೂ ಜಗತ್ನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಮಾನಸಿಕತೆ, ಸರ್ಕಾರದ ಸಪೋರ್ಟ್, ಈ ಎರಡರಿಂದ ಹೀಗೆ ಮಂಡ್ಯದಂತ ಕಡೆಗಳದು ಗಂಡು ಮೆಟ್ಟಿನ ನೆಲ ಮಂಡ್ಯ. ಇದೊಂದು ಟೆಸ್ಟ್ ಡೋಸು. ಇಲ್ಲಿ ಟೆಸ್ಟ್ ಮಾಡಿ ಏನ್ ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ಅದನ್ನು ವಿಸ್ತರಿಸೋದಕ್ಕೆ ಮಾಡಿರುವಂತ